ಬೆಳಗ್ಗೆಯಿಂದ ಒಂದು ಬಿಗ್ ನ್ಯೂಸ್ ಅನ್ನ ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಅದು ನಟ ದರ್ಶನ್ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರೋದು. ಬೆಳಗ್ಗೆ 10 ಗಂಟೆಯಿಂದ ನಟ ದರ್ಶನ್ ವಿಚಾರಣೆ ನಡೀತಾ ಇದೆ. ಪೊಲೀಸರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದಾರೆ ನಟ ದರ್ಶನ್. ನನ್ನ ಜೊತೆಗಿದ್ದವರು ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ದರ್ಶನ್ ಹೇಳಿದ್ದಾರಂತೆ. ನಾನು ಬುದ್ಧಿವಾದ ಹೇಳಿ ಬಂದ್ಬಿಟ್ಟಿದ್ದೆ ನಾನು, ಆದ್ರೆ ಬಹುಶಃ ನನ್ನ ಜೊತೆಗಿದ್ದಂಥವ್ರೇನೋ ಹಲ್ಲೆ ಮಾಡಿರ್ಬೇಕು ಅಂತ ಹೇಳಿ ಮಾತಾಡಿದಾರಂತೆ. ರೇಣುಕಾ ಸ್ವಾಮಿ ಕೊಲೆ ಆದಾಗ ನಾನು ಅಲ್ಲಿ ಇರಲಿಲ್ಲ, ಇದು ದರ್ಶನ್ ಹೇಳ್ತಾ ಇರೋದು. ಪೊಲೀಸ್ ವಿಚಾರಣೆ ವೇಳೆ ನಾನಲ್ಲಿ ಇರಲೇ ಇಲ್ಲ ಅಂತ ಹೇಳಿ ದರ್ಶನ್ ಹೇಳ್ತಾ ಇದ್ರಂತೆ. ಆದ್ರೆ ಪೊಲೀಸ್ ತನಿಖೆ ವೇಳೆ ದರ್ಶನ್ ಇದ್ರು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಯಾಕಂದ್ರೆ ಅಲ್ಲಿ ಟವರ್ ಲೊಕೇಶನ್ ಅನ್ನ ಮ್ಯಾಚ್ ಮಾಡಿರ್ತಾರೆ. ದರ್ಶನ್ ಇದ್ದಿದ್ದಾಗಿ ಬಂಧಿತ ಆರೋಪಿಗಳು ಕೂಡ ಹೇಳಿಕೆ ಕೊಟ್ಟಿದಾರಂತೆ. ಬೆಳಿಗ್ಗೆ 10 ಗಂಟೆಯಿಂದಲೂ ಕೂಡ ಈಗ ನಟ ದರ್ಶನ್ ವಿಚಾರಣೆ ನಡೀತಾ ಇದೆ. ಆವತ್ತು ಏನಾಯ್ತು, ಯಾರು ಹಲ್ಲೆ ಮಾಡಿದ್ರು, ಯಾರು ಬರೀ ಬುದ್ಧಿವಾದ ಹೇಳಿದ್ರು, ಇದೆಲ್ಲ ವಿಚಾರವಾಗಿಯೂ ಕೂಡ ತನಿಖೆ ನಡೀತಾ ಇದೆ, ವಿಚಾರಣೆ ನಡೀತಾ ಇದೆ. ಸೊ ಈ ಸಂದರ್ಭದಲ್ಲಿ ದರ್ಶನ್ ಹೇಳ್ತಾ ಇರೋದು, ನಾನಲ್ಲಿ ಹೋಗಿದ್ದಿದ್ದು ಹೌದು, ಬರೀ ನಾನು ಬುದ್ಧಿವಾದ ಹೇಳ್ಬಿಟ್ಟು ಬಂದ್ಬಿಟ್ಟಿದೆ, ಅದಾದ ಮೇಲೆ ಬಹುಶಃ ನನ್ನ ಜೊತೆಗಿದ್ದಂಥವ್ರು ಹಲ್ಲೆ ನಡೆಸಿರ್ಬೋದು ಅಂತ ಹೇಳಿದ್ದಾರೆ ಅಂತ ಹೇಳಿ ಪೊಲೀಸ್ನ ಮೂಲಗಳು ಕೊಡ್ತಾ ಇರುವಂತಹ ಮಾಹಿತಿ. ಟಿವಿ9ಗೆ ಲಭ್ಯವಾಗಿರುವಂತಹ ಇನ್ಸೈಟ್ಸ್ ಅನ್ನ ಆಧರಿಸಿ ನಿಮಗೆ ನಾನು ಹೇಳ್ತಾ ಇದ್ದೀನಿ ವಿಚಾರವನ್ನ. ಈಗಾಗಲೇ 10 ಗಂಟೆಯಿಂದ ಏನು ವಿಚಾರಣೆ ನಡೀತಾ ಇದೆಯಲ್ಲ, ಸೊ ಏನೆಲ್ಲ ಆಗಿದೆ ವಿಚಾರಣೆಯಲ್ಲಿ ಅನ್ನುವಂಥದ್ರ ಬಗ್ಗೆ ಟಿವಿ9ಗೆ ಲಭ್ಯವಾಗಿರುವಂತಹ ಇನ್ಸೈಟ್ಸ್ ಇದು. ಬಂಧಿತ ಆರೋಪಿಗಳ ಹೇಳಿಕೆಯನ್ನ ಈಗ ಪೊಲೀಸರು ಪಡ್ಕೊಂಡಿದ್ದಾರೆ. ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರು. ಕೇಸ್ ಫೈಲ್ಗಳು ಅನ್ನಪೂರ್ಣೇಶ್ವರಿ ಠಾಣೆಗೆ ಈಗ ಶಿಫ್ಟ್ ಆಗುತ್ತೆ. ದರ್ಶನ್ ಮತ್ತು ಆರೋಪಿಗಳ ಮುಖಾಮುಖಿ ಪ್ರಶ್ನೆಗೂ ಕೂಡ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹತ್ಯೆ ವೇಳೆ ದರ್ಶನ್ ಇರ್ಲಿಲ್ವಾ, ಇದನ್ನ ಮೊದಲು ತಿಳ್ಕೋಬೇಕಾಗತ್ತೆ. ಸೊ ಬಂಧಿತ ಆರೋಪಿಗಳ ಹೇಳಿಕೆಯನ್ನ ಈಗ ಪೊಲೀಸರು ಪಡ್ಕೊಂಡಿದ್ದಾರೆ. ಹಾಗೆ ಮುಖಾಮುಖಿ ಮಾಡಿಸಿ ಇಬ್ಬರನ್ನು ಕೂರಿಸಿ ಎದುರು ಬದ್ರು ಮಾತಾಡಿಸುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದ್ರೆ ದರ್ಶನ್ ಒಂದು ಹೇಳ್ತಾ ಇದ್ದಾರೆ, ದರ್ಶನ್ನ ಸ್ಟೇಟ್ಮೆಂಟೇ ಬೇರೆ ಇದೆ, ಆರೋಪಿಗಳು ಹೇಳ್ತಾ ಇರುವಂತ ಸ್ಟೇಟ್ಮೆಂಟೇ ಬೇರೆ ಇದೆ. ಸೊ ಹಾಗಾಗಿ ಡಿಫರ್ ಆಗ್ತಾ ಇರೋದ್ರಿಂದಾಗಿ ಪೊಲೀಸರು ಈಗ ಆರೋಪಿಗಳನ್ನ, ದರ್ಶನನ್ನ ಎಲ್ಲರನ್ನೂ ಕೂಡ ಕೂರಿಸಿ ಎದುರು ಬದ್ರು ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳು ಕೂಡ ಇವೆ. ಹಾಗೆ ಇನ್ನು ಸ್ಟೇಷನ್ನಲ್ಲಿರುವಂತಹ ಪವಿತ್ರ ಗೌಡರ ವಿಚಾರಣೆ ಕೂಡ ನಡೀತಾ ಇದೆ. ಪವಿತ್ರ ಗೌಡಗೂ ಕೂಡ ಪ್ರಶ್ನೆಗಳ ಸುರಿಮಳೆ ಆಗಿದೆ. ಪವಿತ್ರ ಗೌಡ ಕೂಡ ಇದ್ರ ಆ ಟೈಮ್ನಲ್ಲಿ ಹಾಗಾದ್ರೆ ಆ ಶೆಡ್ನಲ್ಲಿ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಅದ್ರ ಬಗ್ಗೆನೂ ಕೂಡ ವಿಚಾರಣೆ ನಡೆಸ್ತಾ ಇರುವಂತಹ ಪೊಲೀಸ್ ಮೂಲಗಳ ಮಾಹಿತಿಯ ಪ್ರಕಾರ ಆ ಸಂದರ್ಭದಲ್ಲಿ ಪವಿತ್ರ ಅವರು ಕೂಡ ಇದ್ರು. ಅದಾದ ನಂತರ ನಿನ್ನಿಂದನೇ ಇದೆಲ್ಲ ಆಗಿದ್ದು ಅಂತ ಹೇಳಿ ದರ್ಶನ್ ಪವಿತ್ರ ಗೌಡಗೆ ಹೊಡೆದಿದ್ರು ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದಷ್ಟು ಮಾಹಿತಿ ಹೊರಬರ್ತಾ ಇದೆ.